ದೂರಲ್ಲಿ 10 ಮನೆ ಇತ್ತಂತೆ. ಆ 10 ಮನೆಗಳು ಒಂದ್ ಕಡೆ ಕಸನ ಡಂಪ್ ಮಾಡ್ತಾ ಇದ್ರು. ಸೊ ಒಂದಿನ ಏನಾಯ್ತು, ಕಸ ತಗೊಂಡೋಗೋರು ಬಂದಿಲ್ಲ, ಮುನ್ಸಿಪಲ್ ಅವರು ಬಂದಿಲ್ಲ, ಗೌರ್ಮೆಂಟ್ ಅವರು ತಲೆ ಕೆಡ್ಸ್ಕೊಂಡಿಲ್ಲ. ದಿನ ಹೋಗಿ 1 ವಾರ ಆಗಿ 1 ತಿಂಗಳಾದ್ರೂ ಯಾರು ತಲೆ ಕೆಡ್ಸ್ಕೊಂಡಿಲ್ಲ. ಜನಗಳು ಸಹ ಕಸನ ಎತ್ತಾಕ್ಬೇಕು ಅಂತ ತಲೆ ಕೆಡ್ಸ್ಕೊಂಡಿಲ್ಲ. ಯಾರಿಗೆ ಕೇಳಿದ್ರು ನಾನೇ ಯಾಕೆ ಮಾಡ್ಲಿ ಅಂತ ಹಂಗೆ ಪೋಸ್ಟ್ಪೋನ್ ಆಗ್ತಾ ಅದು ಕಸದ ಕೊಂಪೆ ಆಯ್ತು. ಸೊ ಇವೆನ್ಚುಲಿ ಕೆಟ್ಟ ಸ್ಮೆಲ್ಲು, ಕೆಟ್ಟ ಗಾಳಿ, ನೀರು, ರೋಗ ತಡೆಯಕ್ಕಾಗದೆ ಜನ ಆ ಪ್ಲೇಸ್ ಚೇಂಜ್ ಮಾಡಿ ಬೇರೆ ಕಡೆ ಹೋದ್ರು. ಇದೇ ರೀತಿ ಅವ್ರು ಎಲ್ಲಿ ಹೋದ್ರು ಹಿಂಗೆ ಆಗ್ತಿತ್ತಂತೆ. ಎಲ್ಲ ಡಂಪ್ ಮಾಡೋದು, ಗಾರ್ಬೇಜ್ ಆಗೋದು, ಕಸದ ಕೊಂಪೆ ಆಗೋದು, ಯಾರು ಓನರ್ಶಿಪ್ ತಗೊಳ್ಳದೆ ಪ್ಲೇಸ್ ಚೇಂಜ್ ಮಾಡ್ತಾ ಹೋಗ್ತಾ ಇದ್ರು. ಸೊ ಇದೇ ರೀತಿ ಆಗ್ತಾ ಹೋದ್ರೆ ಸೊಲ್ಯೂಷನ್ ಏನ್ ಹೇಳಿ? ಸೊ ಸಣ್ಣ ಮಟ್ಟಕ್ಕೆ ಕಸ ಇದ್ದಾಗ ಕ್ಲೀನ್ ಮಾಡ್ಕೊಳ್ಳೋದು ಈಸಿ. ದೊಡ್ಡದಾದಾಗ ಗೌರ್ಮೆಂಟ್ ಅವರು ಬರಲ್ಲ, ಜನಗಳು ಬರಲ್ಲ. ಯಾಕಂದ್ರೆ ಅದು ಆ ರೇಂಜಿಗೆ ದೊಡ್ಡದಾಗಿರುತ್ತೆ. ಅಂದ್ರೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಮಷಿನ್ಸೇ ಬೇಕು, JCBನೇ ಬೇಕು. ಅದನ್ನ ಕ್ಲೀನ್ ಮಾಡೋದಕ್ಕೆ ತುಂಬಾ ದುಡ್ಡು ಆಗುತ್ತೆ, ತುಂಬಾ ಟೈಮು ಆಗುತ್ತೆ. ದಿಸ್ ಸ್ಟೋರಿ ಇಸ್ ನಾಟ್ ಅಬೌಟ್ ಜಸ್ಟ್ ಗಾರ್ಬೇಜ್. ಇಟ್ ವಿಲ್ ಅಪ್ಲೈ ಟು ಎವ್ರಿ ಸಿಂಗಲ್ ಕಾಂಪೋನೆಂಟ್ ಇನ್ ದ ವರ್ಲ್ಡ್. ನೀವು ಯಾವ್ದೇ ಆಗ್ಲಿ ಸಣ್ಣಕ್ಕಿದ್ದಾಗಲೇ ಅದನ್ನ ಸರಿ ಮಾಡ್ಕೋಬೇಕು.